ಹೋಟೆಲ್ಗಳ ಮೇಲೆ ರೈಡ್. ಅಕ್ರಮವಾಗಿ ಬಳಸುತ್ತಿದ್ದ 17 ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳು ವಶಕ್ಕೆ. E5 ನ್ಯೂಸ್ಗೆ ಸ್ವಾಗತ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ನಗರದ ವಿವಿಧ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ವಾಣಿಜ್ಯಕ್ಕಾಗಿ ಬಳಸುತ್ತಿದ್ದ 17 ಗೃಹ ಬಳಕೆಯ HP ಮತ್ತು ಭಾರತ್ ಗ್ಯಾಸ್ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಚಿಂತಾಮಣಿ ನಗರದ ಹೋಟೆಲ್ಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳ ಬಳಕೆ ವ್ಯಾಪಕವಾಗಿದೆ ಅನ್ನೋ ದೂರುಗಳ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯ ಇನ್ಸ್ಪೆಕ್ಟರ್ ನಟರಾಜ್ ನೇತೃತ್ವದ ತಂಡವು ತಹಶೀಲ್ದಾರ್ ಅನುಮತಿಯನ್ನು ಪಡೆದು ಅನೇಕ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಉಪಯೋಗಿಸುತ್ತಿದ್ದ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಪತ್ತೆ ಮಾಡಿದ್ದಾರೆ. ನಗರದ ವಿವಿ ಫಾಸ್ಟ್ ಫುಡ್ ಹೋಟೆಲ್ನಲ್ಲಿ 2, ವಿ ಆರ್ಯಭವನ್ 2, ಮದೀನಾ ಹೋಟೆಲ್ 2, ರಾಮಚಂದ್ರ ಟೀ ಸ್ಟಾಲ್ 1, ಬಾಲಾಜಿ ಟಿಫನ್ ಸೆಂಟರ್ 1, ರೆಡ್ಡಿ ಮಿಲಿಟರಿ ಹೋಟೆಲ್ 1, ರಂಗನಾಥ ಎಗ್ ಅಂಡ್ ರೈಸ್ ಹೋಟೆಲ್ 1, ಕೇಕ್ ನೆಕ್ಸ್ಟ್ ಬೇಕರಿ 1, ಲಕ್ಷ್ಮೀ ವೆಂಕಟೇಶ್ವರ ಟೀ ಸ್ಟಾಲ್ 1, ತಳ್ಳುವ ಗಾಡಿ ಆಜಾದ್ ಚೌಕ 1, ದುರ್ಗಾ ಟಿಫನ್ ಸೆಂಟರ್ 1, ಭೈರವೇಶ್ವರ ಕಾಂಡಿಮೆಂಟ್ಸ್ 1, ಶ್ರಾವಣಿ ಫುಡ್ ಅಂಡ್ ಚಾಟ್ಸ್ 1, ಬಂಗಾರಪೇಟೆ ಪಾನಿಪುರಿ ಅಂಗಡಿಯಲ್ಲಿ 1 ಸಿಲಿಂಡರ್ಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಎಲ್ಲಾ ಹೋಟೆಲ್ಗಳ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಲು ಜಂಟಿ ನಿರ್ದೇಶಕರಿಗೆ ವರದಿಯನ್ನು ಸಲ್ಲಿಸಲಾಗುವುದು ಅಂತ ನಟರಾಜ್ ತಿಳಿಸಿದ್ದಾರೆ. ದಿನ ಮಾನ್ಯ ತಹಸೀಲ್ದಾರ್ ಚಿಂತಾಮಣಿಯವರ ಆದೇಶದ ಮೇರೆಗೆ ಚಿಂತಾಮಣಿ ಟೌನಿನ 14 ಅಂಗಡಿಗಳ ಮೇಲೆ ದಾಳಿ ಮಾಡಿ ಆ ಅಂಗಡಿಯವರು ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಬಳಸುತ್ತಿದ್ದನ್ನು ಪತ್ತೆ ಹಚ್ಚಿ ಆ ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದು ಇವತ್ತು ನಾವು ಕೇಸನ್ನು ಜಾಯಿಂಟ್ ಡೈರೆಕ್ಟರ್ ಅವರಿಗೆ ಕೇಸು ದಾಖಲೆ ಮಾಡೋದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಆ ಪಟ್ಟಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ.